ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಎಕ್ಸಾಮ್ 2 ಪ್ರಿಪರೇಷನನ್ನು ಮಾಡ್ತಾ ಇದ್ದೀರಾ. ಅದರಲ್ಲೇ ಇನ್ನು ಕೆಲವೊಬ್ಬರು ಭಾಳ ಒಳ್ಳೆ ಪರ್ಸೆಂಟೇಜನ್ನು ತೆಗೆದುಕೊಂಡವರು ಮುಂದಿನ ಭವಿಷ್ಯನ ರೂಪಿಸಿಕೊಳ್ಳಲು ಸ್ಟ್ರಗಲ್ ಪಡ್ತಾ ಇದ್ದಾರೆ. ಎಲ್ಲರದು ಲೈಫ್ ಅನ್ನುವಂಥದ್ದೇ ಸ್ಟ್ರಗಲ್ ಇದ್ದ ಹಾಗೆ. ಬನ್ನಿ, ಈಗ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಯಾರ್ಯಾರೆಲ್ಲ PUCನಲ್ಲಿ ಕಾಮರ್ಸ್ ತೆಗೆದುಕೊಂಡು ಫಿನಿಷ್ ಮಾಡ್ಕೊಂಡಿದ್ದೀರೋ ಮುಂದೆ ಯಾವ ಕೋರ್ಸನ್ನು ತೆಗೆದುಕೊಳ್ಳಬೇಕು, ಅದು ಎಷ್ಟು ವರ್ಷ ಆಗಿರುತ್ತೆ, ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಈಗ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಯಿತಾ? ನೋಡಿ, ಯಾರೆಲ್ಲ ಕಾಮರ್ಸ್ ಓದಿದ್ರು PUCನಲ್ಲಿ ಅವರಿಗೆ ಡಿಗ್ರಿ ಕೋರ್ಸ್ ಬರ್ತಾ ಹೋಗುತ್ತೆ. ಡಿಗ್ರಿ ಕೋರ್ಸಲ್ಲಿ BCom ಅಂತ ಬರುತ್ತೆ. ಇದು ಜನರಲ್ಲಾಗಿ ಇರುವಂಥದ್ದು, ಎಲ್ಲರೂ ಕೂಡ BCom ಅಂತ ಕಾಮನ್ ಆಗಿ. ಆಯಿತಾ? ಸೆಕೆಂಡು ಇದರಲ್ಲ ಇನ್ನೊಂದು BCom ಅಂತ ಹೇಳ್ಬಿಟ್ಟು ಆನರ್ಸ್ ಅಂತ ಬರುತ್ತೆ, ಇದೊಂದು. ಥರ್ಡಲ್ಲಿ BSc ಫೈನಾನ್ಸ್ ಅಂತ ಬರುತ್ತೆ. ಇದನ್ನು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಮಾಡ್ಬೋದು, ಫೈನಾನ್ಸಿಂಗಿಂದು. ಇನ್ನೊಂದು BBA ಬರುತ್ತೆ, ಅದರಲ್ಲೂ ಕೂಡ ಫೈನಾನ್ಸ್ ಅಂತ ಇದೆ, ಅದನ್ನು ಕೂಡ ತಾವುಗಳು ಮಾಡಬಹುದು. ಆಯಿತಾ? ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಫೈನಾನ್ಸ್ ಅಂತ ಒಂದು ಕೋರ್ಸ್ ಇದೆ. BFA ಅಂತ ಒಂದಿದೆ, ಅದರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ಮಾಡ್ಬೋದು. ಈಗ ಇವೆಲ್ಲ ಕೋರ್ಸಿನ ಡ್ಯೂರೇಷನು ಇಲ್ಲಿ 3 ಇಯರ್ಸ್ ಅಂತ ಕಾಣ್ತಾ ಇದೆ. ಈ ವರ್ಷದಿಂದ ಅದನ್ನು 4 ಅಂತ ಮಾಡಲಾಗಿದೆ. ಕೆಲವೊಂದು ಕಡೆ ಇನ್ನೂ 3 ಕಂಪ್ಲೀಟ್ ನಡೀತಾ ಇದೆ, 3 ಇಯರ್ಸ್. ಹಾಗಿದ್ರೆ ಇದನ್ನೆಲ್ಲ ಓದಿದರೆ ತಾವುಗಳು ಜೀವನದಲ್ಲಿ ಏನು ಆಗ್ಬೋದು ಅದು ಮುಖ್ಯ ಅಲ್ವಾ? ಇದನ್ನೆಲ್ಲ ಕೋರ್ಸ್ಗಳನ್ನು ಓದಿದರೆ ತಾವುಗಳು ಯಾವ ಒಂದು ಕೆಲಸವನ್ನು ಮುಂದೆ ನಿರ್ವಹಿಸ್ಬೋದು. ನೀವು ಈ ಕಾಮರ್ಸ್ ಫೀಲ್ಡಲ್ಲೇ ಡಿಗ್ರಿಯನ್ನು ಮುಗಿಸಿದರೆ ನೀವು ಒಬ್ಬ ಅಕೌಂಟೆಂಟ್ ಆಗ್ಬೋದು, ಅಥವಾ ಸ್ಟಾಕ್ ಬ್ರೋಕರ್ ಆಗ್ಬೋದು, ಅಥವಾ ಏನಂತೀರ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು, ಅಥವಾ ಏನಂತೀರ ಇನ್ನೊಂದು ಒಂದು ಫೈನಾನ್ಸಲ್ಲಿ ಕೆಲಸವನ್ನು ಮಾಡ್ಬೋದು, ಬ್ಯಾಂಕ್ನಲ್ಲಿ ಕೆಲಸವನ್ನು ನಿರ್ವಹಿಸ್ಬೋದು, ಟ್ಯಾಕ್ಸ್ ಆಡಿಟರ್ ಆಗ್ಬೋದು, ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು. ಈ ರೀತಿಯಾಗಿ ಇಲ್ಲೆಲ್ಲ ನಾನು ಕೊಟ್ಟಿದ್ದೀನಲ್ವ, ಇವೆಲ್ಲವೂ ಕೂಡ ನಿಮ್ಮ ಒಂದು ಪ್ರೊಫೆಷನ್ಸ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಬರೀ ಡಿಗ್ರಿ ಕೋರ್ಸ್ ಮುಗಿಸೋದ್ರಿಂದ ಏನು ಉಪಯೋಗವಿಲ್ಲ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹೇಳುತ್ತಿರುವಂಥದ್ದು ಹೈಯರ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಬರುತ್ತೆ. ಈ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಯಾರು ಚೆನ್ನಾಗಿ ಎಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಇಟ್ಕೊತೀರೋ ಅಷ್ಟು ನಿಮಗೆ ಒಂದು ಏನಂತಾರೆ ಸೊಸೈಟಿನಲ್ಲಿ ಹಾಗೂ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಹೈಯರ್ ಸರ್ಟಿಫಿಕೇಷನ್ ಇನ್ ಪ್ಯೂರ್ ಕಾಮರ್ಸ್ ಅಂತ ಇದೆ ಅಲ್ವಾ, ಅದರಲ್ಲಿ ಮೊದಲನೇದಾಗಿ CA ಅಂತ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. CA ಮಾಡ್ತೀಯಾ, CA ಫೌಂಡೇಶನ್ ಫಸ್ಟ್ ಮಾಡಬೇಕಾಗತ್ತೆ. CA ಫೌಂಡೇಶನ್ ಕೋರ್ಸ್ ಅಲ್ವಾ ಫಸ್ಟ್ ಇರುವಂಥದ್ದು, ಫಸ್ಟ್ ಇಯರಲ್ಲಿ, ಹೌದಲ್ವಾ? ನಿಮ್ಮ ಸೆಕೆಂಡ್ ಇಯರ್ ಆದ ತಕ್ಷಣ ಫಸ್ಟ್ ಇರುವಂಥದ್ದು ಫೌಂಡೇಶನ್ ಕೋರ್ಸ್ ಅಂತ ಬರುತ್ತೆ CAನಲ್ಲಿ. ಎನಿಹೌ, ಇದು ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಇದ್ರ ಬಗ್ಗೆ ಅಂದರೆ ಚಾರ್ಟೆಡ್ ಅಕೌಂಟೆಂಟು CA ಅಂತ ಹೇಳಿದರೆ ಭಾಳ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಆದರೂ ಕೂಡ ಜೀವನದಲ್ಲಿ ಎಂತೆಂಥ ಮಕ್ಕಳನ್ನು ನಾನು ನೋಡಿದ್ದೀನಿ, ಅವರು ಕೂಡ ಇವತ್ತು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ. ನೀವು ಕೂಡ ಆಗ್ತೀರಾ, ಆಯಿತಾ, ಶ್ರಮಪಟ್ಟರೆ. ಹಾಗಿದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ www.icai.org ಅಂತ ಇದೆ. ಅಲ್ಲಿ ಹೋದರೆ ಸಂಪೂರ್ಣವಾದ ಮಾಹಿತಿ ನಿಮ್ಗಲ್ಲಿ ಸಿಗುತ್ತೆ. ಅದು ಎಷ್ಟು ವರ್ಷ, ಅದು ಏನು ಕತೆ, ಅದು ಇದು, ಎಕ್ಸಾಮ್ ಎಲ್ಲಿರುತ್ತೆ, ಕೋಚಿಂಗ್ ಎಲ್ಲಿರ್ತವೆ. ಯಾಕಂದರೆ ಬಹಳ ಮಕ್ಕಳು ನಾನು ನೋಡಿದ ಹಾಗೆ ಬೆಂಗಳೂರು, ಹುಬ್ಬಳ್ಳಿ ಈ ಕಡೆ ಎಲ್ಲ ಕೋಚಿಂಗಿಗೆ ಹೋಗ್ತಾರೆ. ನಂತರದಲ್ಲಿ CS ಅಂತ ಒಂದು ಕೋರ್ಸ್ ಇದೆ. ಸರ್ಟಿಫಿಕೇಟ್ ಕೋರ್ಸ್ಗಳ ಬಗ್ಗೆ ಈಗ ಮಾತಾಡ್ತಾ ಇದ್ದೀವಿ ನಾವು. ಅದನ್ನು ನಾವು ಕಂಪ್ನಿ ಸೆಕ್ರೆಟ್ರಿ ಅಂತ ಹೇಳ್ತೀವಿ. CWA ಕೋರ್ಸ್ ಅಂತ ಇದೆ, ಒಂದು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಅಂತ ಇದೆ. ನಾನು ಹೇಳಿದ್ನಲ್ವ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ಒಂದು ಕೋರ್ಸಿನ ಬಗ್ಗೆ, ಯಾಕಂದರೆ ಎಲ್ಲ ಕೋರ್ಸಿನ ಬಗ್ಗೆ ಎಲ್ಲರಿಗೂ ಕೂಡ ನಾಲೆಡ್ಜ್ ಇರಲ್ಲ ನನ್ನ ಮಕ್ಕಳೇ. ಈ ಕೋರ್ಸಿನ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ದಯವಿಟ್ಟು ಈ ಒಂದು ವೆಬ್ಸೈಟನ್ನು ಇಲ್ಲಿ ಬ್ರೌಸ್ ಮಾಡಿದರೆ ತಾವುಗಳು ನಿಮ್ಮ ಒಂದು ಮೊಬೈಲಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ಅಥವಾ ಕಂಪ್ಯೂಟ್ರಲ್ಲಿ ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ಮುಗಿಸಿದಾಗ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ನಿಂದ ನಿಮಗೆ ಬಹಳ ವ್ಯಾಲ್ಯೂ ಇದರಲ್ಲಿ ಕಂಪ್ನಿಗಳಲ್ಲಾಗಿರ್ಬೋದು. ಆಯಿತಾ? ನೋಡಿ, CSB ಅಂತ ಇದೆ, ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್ ಅಂತ. ಆವಾಗ ನೀವು ಸ್ಟಾಕನ್ನು ನಮಗೆ ಏನು ಮಾಡ್ಬೋದು ಅಂದರೆ ರೆಫರ್ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಎಲ್ಲರೂ ಕೂಡ ರೆಫರ್ ಮಾಡುವ ಹಾಗಿಲ್ಲ, ಅವ್ರ ಮೇಲೆ ಕೇಸ್ ಆಗುತ್ತೆ. ಈಗ ನಾನು ನಾಳೆ ಯೂಟ್ಯೂಬಲ್ಲಿ ಬರ್ತಾ ಯಾವುದೋ ಒಂದು ಕಂಪ್ನಿ ಹೆಸರು ಇದನ್ನು ತಗೊಳ್ಳಿ ಅಂತ ಹೇಳಿದರೆ ನನ್ನನ್ನು ಹಿಡ್ಕೊಂಡು ಹಾಕ್ತಾರೆ ಒಳಗಡೆ. ತಮ್ಮ ನೀನು ಹೆಂಗೆ ಹೇಳಿದೆ, ಸಮಾಜದಲ್ಲಿ ಈ ರೀತಿಯಾಗಿ ಹೇಳುವ ಹಾಗೆ ಇಲ್ಲ. ನಾನು ನಿಮಗೆ ಅದನ್ನು ಹೇಳಬೇಕು ಅಂದರೆ ನಿಮಗೊಂದು ಸರ್ಟಿಫಿಕೇಟ್ ಇರಬೇಕು ಸ್ಟಾಕ್ ಬ್ರೋಕರ್ ಆಗಿ. ಅರ್ಥ ಆಗುತ್ತಾ? ಈಗ ನಾನು ಲಾಯರ್ ಮಾಡುವಂಥ ಕೆಲಸಗಳನ್ನು ನಾನು ಇಲ್ಲಿ ನಿಂತ್ಕೊಂಡು ಹೇಳಿದರೆ ಉಗಿತಾರೆ ಆಮೇಲೆ ಜನ. ಯಾಕಂದರೆ ಅದಕ್ಕೆ ಅಂತ ಒಂದು ಸರ್ಟಿಫಿಕೇಟ್ ಇದೆ, ಓದಿದ್ದಾರೆ ಅವರು, ಅದರ ರೂಲ್ಸ್ ಬಗ್ಗೆ ಅವರು ಮಾತಾಡಬೇಕಾಗತ್ತೆ. ನಂತರದಲ್ಲಿ NSC ಸರ್ಟಿಫಿಕೇಟ್, BSc ಸರ್ಟಿಫಿಕೇಷನ್, ಇವೆಲ್ಲ ಏನು ಅಂತ ಹೇಳಿದರೆ ನೋಡಿ, ಬಾಂಬೆ ಎಕ್ಸ್ಚೇಂಜ್ ಅಂತ ಇದು BSc ಅಂತ ಹೇಳಿದರೆ, ಆಯಿತಾ, ಸ್ಟಾಕ್ ಎಕ್ಸ್ಚೇಂಜ್ ಅಂತ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, ಇಂಥವು ನಿಮಗೆ ಸರ್ಟಿಫಿಕೇಟು ಈ ಒಂದು ಕೋರ್ಸ್ ಮಾಡಿದಾಗ ಸಿಗುತ್ತೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಕೋರ್ಸ್ಗಳಿದಾವಪ್ಪ, ಇಷ್ಟೇ ಅಲ್ಲ, ಇದು ಆಳವಾದ ಸಮುದ್ರ. PUC ಆದಮೇಲೆ ಗಾಡ್ ಬ್ಲೆಸ್ ಯು. ಇನ್ನು ತಾವುಗಳು ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಿಗೂ ಕೂಡ ಹೋಗ್ಬೋದು, BA ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆಯಿತಾ? ಧನ್ಯವಾದಗಳು.